ಅರ್ಧ ನಿರ್ಮಿತ ಸ್ಥಿತಿಯಲ್ಲಿರುವ ಸೇತುವೆಯ ಕಾಮಗಾರಿ ಪೂರ್ಣಗೊಳಿಸಲು ಆನ್ಮೋಡ್ ಮಾರ್ಗವನ್ನು ಶೀಘ್ರದಲ್ಲೇ 2.5 ತಿಂಗಳ ಕಾಲ ಬಂದ್ ಮಾಡಲಾಗುತ್ತದೆ. ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿ ಖಾನಾಪುರದಿಂದ ಆನ್ಮೋಡ್ವರೆಗೆ ಕೆಲವು ಭಾಗಗಳಲ್ಲಿ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ಈ ಮಾರ್ಗದಲ್ಲಿ ಇರುವ ರೈಲ್ವೆ ಓವರ್ ಬ್ರಿಡ್ಜ್ಗಳು, ಸಣ್ಣ ದೊಡ್ಡ ಸೇತುವೆಗಳು ಮತ್ತು ಮುಖ್ಯವಾಗಿ ಆನ್ಮೋಡ್ ಮಾರ್ಗದಲ್ಲಿರುವ ಸಾಧುಕತ್ರಿ ಬಳಿ ಇರುವ 70ನೇ ಸಂಖ್ಯೆದ ಹತ್ತಿ ಸೇತುವೆ ಅರ್ಧ ನಿರ್ಮಿತ ಸ್ಥಿತಿಯಲ್ಲಿ ಇತ್ತು. ಈ ಹತ್ತಿ ಸೇತುವೆಯ ಅಗಲವನ್ನು ಕೇವಲ 6 ಮೀಟರ್ ಮಾಡಲಾಗುತ್ತಿದೆ ಎಂಬ ಕಾರಣಕ್ಕೆ ವಿವಿಧ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದರಿಂದ ಕೆಲಸವನ್ನು ಮಧ್ಯದಲ್ಲಿ ನಿಲ್ಲಿಸಲಾಯಿತು. ಆದರೆ ಈಗ ರಾಷ್ಟ್ರೀಯ ಹೆದ್ದಾರಿ NH ಇಲಾಖೆ ಸೇತುವೆ ಅಗಲವನ್ನು 9 ಮೀಟರ್ಗಳಂತೆ ಮಾಡುವ ಅನುಮತಿ ದೊರೆತಿರುವುದರಿಂದ ಸೇತುವೆಯ ಕಾಮಗಾರಿ ಆರಂಭವಾಗಲಿದೆ. ಈ ಸೇತುವೆ ನಿರ್ಮಿಸುವ ವೇಳೆ ಬದಲಿ ರಸ್ತೆ ಇಲ್ಲದ ಕಾರಣ NH ಇಲಾಖೆ 2.5 ತಿಂಗಳ ಕಾಲ ರಸ್ತೆ ಬಂದ್ ಮಾಡುವ ಕುರಿತು ಕಾರವಾರ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಸಲ್ಲಿಸಲು ಸಿದ್ಧವಾಗಿದೆ ಎಂದು ತಿಳಿಸಲಾಗಿದೆ. ಇತ್ತೀಚೆಗೆ ಗೋವಾ ವ್ಯಾಪ್ತಿಯಲ್ಲಿ 2 ತಿಂಗಳ ಬಂದ್ ನಂತರ ಎಲ್ಲ ವಾಹನಗಳಿಗೆ ರಸ್ತೆ ತೆರೆಯುವ ಘೋಷಣೆ ಬಂದ್ ಕಾರಣ ವಾಹನಧಾರಕರ ಮುಖದಲ್ಲಿ ನಗು ಮೂಡಿತ್ತು. ಆದರೆ ಮತ್ತೆ ಕೆಲವು ದಿನಗಳಲ್ಲಿ ಆನ್ಮೋಡ್ ಮಾರ್ಗ ಬಂದ್ ಆಗಿರುವುದರಿಂದ ಅವರ ಮುಖದಲ್ಲಿ ನಗು ಈಗ ಪ್ರಶ್ನಾರ್ಥಕವಾಗಿದೆ. ನಿಖಿಲ್ ಆಸುಕರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ.